ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ಶೈನ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ ನಮ್ಮ ದಾವಣಗೆರೆಯಲ್ಲಿ ಸ್ಟೇಷನರಿ ಶಾಪಿಗೆ ಬಂದಿದ್ದೀವಿ. ಅದು ಎಲ್ಲಿದೆ ಅಂತಂದ್ರೆ ಅದೇ ಬಿನ್ನಿ ಕಂಪ್ನಿ ರೋಡು, ಬಾಂಬೆ ಸ್ಟೇಷನರಿ ಅಂತ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ನ ನಮ್ಮಣ್ಣ ಇಲ್ಲೇ ವರ್ಕ್ ಮಾಡ್ತಿರೋದು ಮಂಜು ಅಣ್ಣ ಅಂತ, ಅವ್ರ ಹತ್ರ ಕೇಳಿ ಫುಲ್ ಡೀಟೇಲ್ಸ್ನ ತಿಳ್ಕೊಳ್ರಿ. ಆಮೇಲೆ ಏನು ಗೊತ್ತಾ, ಈ ಶಾಪಿಗೆ ಬರೋದ್ರಿಂದ ಆಲ್ಮೋಸ್ಟ್ A to Z ಐಟಮ್ಸು ಸಿಗುತ್ತೆ. ಹಾಯ್ ಅಣ್ಣ. ಇದು ದಾವಣಗೆರೆ ಬಾಂಬೆ ಸ್ಟೇಷನರಿ ಫಸ್ಟ್ ಒಂದು ಹೋಲ್ಸೇಲ್ ಶಾಪ್ ಇದು. ಬುಕ್ಸ್ ಕಳಿಸಿ ಇವರು ಬಾಂಬೆ ಸ್ಟೇಷನರಿ ಬಿಗ್ ಶಾಪ್ ಬಿಗ್ ಓನರ್ ಇವರು. ಇಂಟ್ರೊಡ್ಯೂಸ್ ಮಾಡ್ತಾರೆ ಮುಖೇಶ್ ಜೈನ್ ಅಂತ ಹೇಳಿ. ಹಾಯ್ ಅಂಕಲ್. ಗೌತಮ್ ಸರ್ ಅಂತ ಹೇಳಿದ್ರು ಸ್ಮಾಲ್ ಓನರ್. ಓಕೆನಾ, ಬನ್ನಿ ನಮ್ಮ ಶಾಪ್ ನಾವು ವರ್ಷ ಪೂಜೆ ಮಾಡ್ತೀವಿ. ಶಾಪ್ ಸ್ಟಾರ್ಟ್ ಆಗಿ 5 years ಆಯ್ತು. ಇಲ್ಲಿಗೆ ಬಂದಿರೋ ಬಿನ್ನಿ ಕಂಪ್ನಿ ರೋಡಿಗೆ ಬಂದು ದಿನಾರಿ ಪೂಜೆ ಮಾಡ್ತೀವಿ. ಈ ತರ ಇವತ್ತು ಲಕ್ಷ್ಮೀ ಪೂಜೆ ಮಾಡಿದ್ದೀರಾ? ಎಲ್ಲ ಐಟಮ್ಸ್ ಸಿಗುತ್ತಲ್ಲ? ಸಿಗುತ್ತೆ. ಸ್ಪೋರ್ಟ್ಸ್, ಪೆನ್ಸ್, ನೋಡಿ ಗೈಸ್, ಆಲ್ಮೋಸ್ಟ್ A to Z ತನಕನೂ ಎಲ್ಲಾ ಐಟಮ್ಸು ಸಿಗುತ್ತೆ. ಸ್ಟೂಡೆಂಟ್ಸ್ ಬೇಕಾದ ಐಟಮ್ಸ್. ಬರಕ್ ಆಗಿಲ್ಲ ಅಂದ್ರೆ ನಾವೇ ಡೆಲಿವರಿ ಕೊಡ್ತೀವಿ. ಇವ್ರು ನಮ್ ಸ್ಟಾಫ್ ಇಬ್ರಾಹಿಂ ಅಂತ ಹೇಳಿ, ಇವ್ರ ಹೆಸರು ಗಗನ್ ಅಂತ ಹೇಳಿ, ಇವನಿಗೆ ಸಿಂಹ ಅಂತ ಕರಿತೀವಿ. ಇವನು ನಮ್ ಚೋಟು ಸಾಯಿಲ್ ಅಂತ ಹೇಳಿ, ಇವನು ನಮ್ ರಾಣಾರಾಮು ರಾಜಸ್ಥಾನದಿಂದ ಬಂದಿದ್ದಾನೆ ವರ್ಕ್ ಮಾಡಕ್ಕೆ ಅಂತ ಹೇಳಿ. ಫೈಲ್ಸ್ ಆಫೀಸ್ ಬಹಳ ಯೂಸ್ ಆಗುತ್ತೆ ಇದು. ಓಕೆನಾ, ಮತ್ತೆ ಸ್ಪ್ರಿಂಗ್ ಫೈಲ್ಸ್ ಇದು ಮಾತ್ರ ತುಂಬಾ ಯೂಸ್ ಆಗುತ್ತೆ ಕಸ್ಟಮರ್ಸಿಗೆ ಅಲ್ಲಿ, ಮತ್ತೆ ಹುಡುಗರಿಗಾಗಲಿ, ಸ್ಟೂಡೆಂಟ್ಸಿಗಾಗಲಿ, ಮತ್ತೆ ಆಫೀಸಿಗಾಗಲಿ, ಎನಿ ಒಂದು ಯೂಸ್ ಆಗೇ ಆಗುತ್ತೆ. ಒಂದ್ ಐಟಮ್ ಕೂಡ ನಮ್ಮ ಹತ್ರ ಯಾವ್ದು ಲಾಸ್ ಅಂತೂ ಇಲ್ಲ, ಯಾಕಂದ್ರೆ ನಮ್ ಫುಡ್ ಐಟಮ್ ಅಲ್ಲ. ಅದು ಮಹಾ ವ್ಯಕ್ತಿ ಹೇಳಿದ್ನಂತೆ, ಒಬ್ಬನಿಗೆ ಮೊಬೈಲ್ ಕೊಟ್ಟ ಅಂದ್ರೆ ಹಾಳಾಕಂತೆ, ಒಬ್ಬನಿಗೆ ಪೆನ್ ಬುಕ್ ಕೊಟ್ಟ ಅಂದ್ರೆ ಉದ್ಧಾರ ಹಾಕನಂತೆ. ಹೌದಾ? 100% ಹೋಲ್ಸೇಲ್ ಶಾಪ್ ನಲ್ಲಿ ಗಳಿಸಿದ್ದು. ಬಟನ್ ಫೈಲ್ಸ್, ಜಿಪ್ ಫೈಲ್ಸ್, ಮತ್ತೆ ಓದಕ್ ಹಾಕಕ್ ಪತ್ರ ಅವಕ್ಕೆಲ್ಲ ಫೈಲ್ಸ್ ಕೇಳ್ತಾರಲ್ಲ, ಅವ್ರಿಗೆಲ್ಲ ಈ ತರ ಫೈಲ್ಸ್ ಸಿಕ್ಕತ್ತೆ. ಯಾಕಂದ್ರೆ ಇದ್ರಲ್ಲಿ ಅವ್ರ ಮಾತ್ರ ಸೇಫ್ಟಿ ಆಗಿರ್ತದೆ. ಐಟಮ್ ಒಂದು ಡಾಕ್ಯುಮೆಂಟ್ಸ್ ಅವ್ರಿಗಂತ ಏನಾಗಲ್ಲ, ಮಳೆ ಬಿದ್ರು ಸಮೇತ ಏನಾಗಲ್ಲ. ನೋಡಿ ಇದು ಪೆನ್ಸ್, ಮತ್ತೆ ಕಸ್ಟಮರ್ ಸಿಗ್ಬೇಕಂದ್ರೆ ಬ್ಯಾಟ್ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ, ಬ್ಯಾಟ್ ಸಮೇತ ಎಲ್ಲ ಸಿಕ್ಕತ್ತೆ, ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಹುಡುಗರಿಗೆ ಸ್ಪೋರ್ಟ್ಸ್ ಐಟಮ್ ಬೇಕಾ, ಸಣ್ಣ ಹುಡುಗರಿಗೆ ಎಲ್ಲರಿಗೂ ಐಟಮ್ ಸಿಕ್ಕತ್ತೆ. ಮತ್ತೆ ಒಂದ್ ಐಟಮ್ ಅಂತಲ್ಲ, ಶಟಲ್ ಬ್ಯಾಟ್ ಅಲ್ಲಿ, ಬ್ಯಾಟ್ ಅಲ್ಲಿ ಐಟಮ್ಸ್ ಸಿಗುತ್ತೆ, A to Z ಸಿಗುತ್ತೆ. ಮತ್ತೆ ಸಣ್ಣ ಹುಡುಗರಿಗೆ ಮನೇಲಿ ಯಾರು ಎಲ್ಲೂ ಹೋಗಕ್ ಆಗಲ್ಲ, ಮನೇಲಿ ಹೇಳ್ಕೊಡಬೇಕು, ಸ್ಕೂಲಲ್ಲಿ ಸಮೇತ ಟ್ಯೂಷನ್ ಹೋಗಕ್ ಕಲ್ಸಕ್ಕಾಗಲ್ಲ ಅಂದ್ಮೇಲೆ ಈ ತರ ಸಮೇತ ಚಾನ್ಸ್ ಸಿಗ್ತತೆ, ಮನೇಲಿ ಸಮೇತ ಹೇಳ್ಕೊಡ್ಬೋದು. ಹೌದಾ, ಹೌಸ್ ವೈಫ್ಸ್ ಇದು ಆಲ್ಮೋಸ್ಟ್ ಆಗಿ ಬರೀ ಇದು ಮೇಲೆ ಸ್ಟೇಷನರಿ ಐಟಮ್. ಇನ್ನು ಕೆಳಗಡೆ ನಮ್ದು ಬುಕ್ ಶಾಪ್ ಇದೆ, ಕೆಳಗೆ ಹೋಗೋಣ ಬನ್ನಿ. ಸ್ಟೇಷನರಿ ಐಟಮ್, ಸ್ಪೋರ್ಟ್ಸ್, ಸ್ಟೇಷನರಿ, ಆಫೀಸ್ ಐಟಮ್ಸ್, ಕೆಳಗಡೆ ಪೂರ್ತಿ ಬುಕ್ಸ್ ಐಟಮ್, ರಿಜಿಸ್ಟರ್ಸ್ ಅಲ್ಲಿ ಕೆಳಗಡೆ ಸಿಗುತ್ತೆ. ಅಂದ್ರೆ ಮೇಲಾದ್ರೆ ಪೂರ್ತಿ ಬಾಕ್ಸ್ ಅಲ್ಲೇ ತಗೋಬೇಕಾಗುತ್ತೆ. ಇವಾಗ ಕಸ್ಟಮರ್ಸ್ಗೆ ಬಾಕ್ಸ್ ತಗೋಬೇಕಂತ ಅದು ಮೈಂಡ್ ಸೆಟ್ ಅಲ್ಲಿ ಇರ್ತದೆ ಅವ್ರಿಗೆ. ಈ ಕೆಳಗಡೆ ಬಂದ್ರೆ ಅವ್ರಿಗೆ ಏನಿಲ್ಲ, ಅವ್ರಿಗೆ ಎಷ್ಟು ನಾನು ಕೊಡ್ತೀನಿ. ಇನ್ನೊಂದು ಥಿಂಗ್ ತಿಳ್ಕೊತಾರೆ, ಹೋಲ್ಸೇಲ್ ಅಲ್ಲಪ್ಪ, ಹೋದ್ರೆ ಅದೇ ಕಾಸ್ಟ್ ಕೊಡ್ತಾರ, ಇಲ್ಲ ರಿಟೇಲ್ ಪ್ರೈಸ್ ಕೊಡ್ತಾರ ಅಂತ ತಪ್ಪೇನು ತಿಳ್ಕೊಂಡ್ರೆ ಹೋಲ್ಸೇಲ್ ಕಾಸ್ಟ್ ಅಲ್ಲೇ ನಾವು ಕೊಡೋದು. ಓಕೆನಾ, ಇಲ್ಲಿ ಆಫೀಸ್ ಪೇಪರ್ ಯೂಸ್ ಆಗುತ್ತೆ, ಪೇಪರ್ಸ್ ಅದೆಲ್ಲ ಸಿಗ್ತದೆ. ಮತ್ತೆ ಬೇರೆ ಬುಕ್ಸ್ ಐಟಮ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಇಂಗ್ಲೀಷ್ ಎಲ್ಲ ಸಿಗುತ್ತೆ, ಡ್ರಾಯಿಂಗ್ಸ್, ಈಗ ಪ್ರಿಂಟಿಂಗ್, ಲ್ಯಾಮಿನೇಷನ್ಸ್, ಫೋಟೋ ತಗೊಂಡು ಜೆರಾಕ್ಸಿಗೆ ಅವರಿಗೆ ಮತ್ತೆ ಫೋಟೋ ಪ್ರಿಂಟ್ ತೆಗೆಯಕ್ಕೆ ಯೂಸ್ ಆಗುತ್ತಲ್ಲ, ಅವ್ರ ಸಮೇತ ಐಟಮ್ ಸಿಗುತ್ತೆ. ಲ್ಯಾಮಿನೇಷನ್ ಶೀಟ್ಸ್, A4 ಸೈಜ್ ಅಲ್ಲಿ, ಆಫೀಸ್ ಐಟಮ್ಸ್, ಕಸ್ಟಮರ್ಸ್ ಹೋಮ್ ಡೆಕೋರೇಷನ್ ಸಲುವಾಗಿ ಗಣಪತಿ ಹಬ್ಬ ಆಗಲಿ, ಏನಾದ್ರು ರಿಪಬ್ಲಿಕ್ ಡೇ ಆಗಲಿ, ಇಂಡಿಪೆಂಡೆನ್ಸ್ ಡೇ ಆಗಲಿ, ಕಸ್ಟಮರ್ಸ್ ಡೆಕೋರೇಷನ್ಸ್, ಸ್ಕೂಲಿಗಾಗಲಿ, ಮನೆಗಾಗಲಿ ಏನಕ್ಕೆ ಡೆಕೋರೇಷನ್ಸ್ ಐಟಮ್ ಬೇಕು ಅಂದ್ರೆ ಡ್ರಾಯಿಂಗ್ ಶೀಟ್ಸ್, ಇದರಲ್ಲಿ ಥಿಕ್, ಥಿನ್, ಕಲರ್ಸ್, ಸ್ಪೆಷಲ್ ಕಲರ್ಸ್, ಮಲ್ಟಿ ಕಲರ್ಸ್, ಮತ್ತೆ ಮ್ಯಾಚ್ ಶೀಟ್ಸ್, A to Z ಐಟಮ್ ಸಿಗುತ್ತೆ. ಮತ್ತೆ ಕಸ್ಟಮರ್ಸ್ಗೆ ಸ್ಕೂಲಿಗೆ ಆರ್ಡರ್ ಸಿಗಬೇಕಂತೆ ಅಟೆಂಡೆನ್ಸ್, ರಿಜಿಸ್ಟರ್ಸ್ ಈ ತರ ಸಿಗುತ್ತೆ. ಮತ್ತೆ ಸ್ಕೂಲಿಗೆ ಅವ್ರಿಗೆ ಕಸ್ಟಮರ್ಸ್ಗೆ ಕನ್ಸಲ್ಟೇಷನ್ ಮಾಡ್ಸೋಕೆ ಒಂದ್ಸಲ ಅವನು ಸಿಗುತ್ತೆ. ಈ ಕಸ್ಟಮರ್ಸ್ ಇದೊಂದೇ ಮೈನಸ್ ಪಾಯಿಂಟ್ ಇರುತ್ತೆ, ಅಲ್ಲಿ ಹೋಗ್ಬೇಕ ಇಲ್ಲಿ ಹೋಗೋದೇ, ಎಲ್ಲೋ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಬಂದ್ರೆ ಸಾಕು. A to Z ನಾವೇ ತಂದ್ಕೊಡ್ತೀವಿ. ಬಾಂಬೆ ಸ್ಟೇಷನರಿ. ಮತ್ತೆ ಕಸ್ಟಮರ್ಸ್ ಇನ್ನೊಂದು ಅಡ್ಮಿಷನ್ ರಿಜಿಸ್ಟರ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಎಲ್ಲಿ ಬೇಕಪ್ಪ ಅಲ್ಲಿ ಗೊತ್ತಾಗಲ್ಲ, ನಮ್ಮ ಹತ್ರ ಬಂದ್ರೆ ಸಾಕು, ಐಟಮ್ ನಾವೇ ತರಿಸ್ಕೊಡ್ತೀವಿ. ಇದು ಅಡ್ಮಿಷನ್ ರಿಜಿಸ್ಟರ್ಸ್. ಮತ್ತೆ ಇದಲ್ಲದೆ ಎಕ್ಸ್ಟ್ರಾ ಏನಾದ್ರು ಬೇಕು ಅಂತ ನಿಮ್ಗೆ ಕೇಳಿದ್ರು ಕೂಡ ನೀವು ತರಿಸ್ಕೊಡ್ತೀರಾ? ನಮಗೆ ತರ್ಸಕ್ಕಾಗಲ್ಲ ಅಂದ್ರೆ ನಿಮಗೆ ನಾನು ಕಳಿಸ್ಕೊಡ್ತೀನಿ, ಹೊರಗಡೆ ತರಿಸ್ಕೊಡ್ತೀನಿ, ನಿಮಗೆ ಅಡ್ರೆಸ್ ಹೇಳಿ ಕಳಿಸ್ತೀನಿ. ಹಾಗಾದ್ರೆ ನಿಮ್ಗೆ ಖಾಲಿ ಅಂತ ಕಳ್ಸಲ್ಲ, ಒಟ್ಟು ಇನ್ಫಾರ್ಮೇಶನ್ ಅಂತ ಸಿಗುತ್ತೆ. ಮತ್ತೆ ವೆಹಿಕಲ್ ಲಾಗ್ ಬುಕ್,
ಸ್ಪೇಸ್ ಮತ್ತೆ ಕಸ್ಟಮರ್ಸ್ ಗೆ ಆಟೋಮೊಬೈಲ್ಸ್ ಗಳಲ್ಲಿ ಅಲ್ಲೆಲ್ಲ ಅವರಿಗೆ ಬುಕ್ಸ್ ಬರೆಯಕ್ ಇರ್ತದಲ್ಲ ಆ ತರದಲ್ಲಿ ಅವ್ರಿಗೆ ಸಮೇತ ಈ ತರ ಬುಕ್ಸ್ ಸಿಗುತ್ತೆ. ಮತ್ತೆ ಇದು MBCS ಅಂದ್ರೆ ಹಾಲಿಂದು ಡೈರಿ ಆ ತರ ಇರ್ತದಲ್ಲ ಅಲ್ಲಿ ಬೇಕಾದ್ರೆ ರೋಲ್ ಸಿಗುತ್ತೆ. ಇದು ರೆಸ್ಟೋರೆಂಟ್ ಗೆ ಬಿಗ್ ರೆಸ್ಟೋರೆಂಟ್ ಎಲ್ಲ ರಿಸಿಪ್ಟ್ ಕೊಡಕ್ಕೆ ಬಿಲ್ ಬರೆಯಕ್ಕೆ ಅವರಿಗೆ ಮಿಷಿನ್ ಅಲ್ಲಿ ಹಾಕಿ ರೋಲ್ ಸಮೇತ ಬಿಲ್ ತಕ್ಕೊಡ್ಬೋದು ಅವರು. ಇದರ ರೋಲ್ ಸಮೇತ ಸಿಗುತ್ತೆ ನಮ್ಮ ಹತ್ರ. ಮತ್ತೆ ಬಯಾಲಜಿ ಸೆಟ್ಟಿಗೆ ಅವಾಯ್ಡೆನ್ಸ್ ಇದೆ. ಮತ್ತೆ A4 ಪೇಪರ್ಸ್ ಆಫೀಸ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ A4 ಪೇಪರ್ಸ್ ಬೇಕು. A4 ಪೇಪರ್ ಇದ್ರೆ ವರ್ಕ್ ಆಗುತ್ತೆ. A4 ಪೇಪರ್ಸ್ ನಮ್ಮ ಹತ್ರ ಸಿಗುತ್ತೆ. A5 ಅಂತಾರೆ. A4 ಇದು ಅರ್ಧ ಬಿಳಿಗೆ ಯೂಸ್ ಆಗುತ್ತೆ. ಈಗ A4 ಪೇಪರ್ ಏನಂತ ಒಂದೊಂದೇ ಟೈಮ್ಗೆ ದೊಡ್ಡ ಶೀಟ್ ತೆಗಿಯಕ್ಕಾಗಲ್ಲ, ಸಣ್ಣ ಶೀಟ್ ತೆಗೆದ್ರೆ ಸಾಕು. ಮತ್ತೆ ಬಾಂಡ್ ಶೀಟ್ ಬೇಕಂದ್ರೆ ಸಿಗುತ್ತೆ. ಮತ್ತೆ ಇದು A3 ಶೀಟ್ ಅಂತಾರೆ ಇದಕ್ಕೆ. A4 ಗಿಂತ ಬಿಗ್ ಸೈಜ್ ಅದು ಐಟಮ್ ಸಮೇತ ಸಿಗುತ್ತೆ ನಮಗೆ. ಸೆಲ್ಲಿಂಗ್ ರೋಲ್ ಅಂತಾರೆ ಇದಕ್ಕೆ. ಇದು ಸಮೇತ ಹಾಲಿಂಡಲ್ಲಿ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸಮೇತ ಅವರಿಗೆ ಟ್ಯಾಬ್ಲೆಟ್ ಆಗಿ ಕವರ್ಸ್ ಬೇಕಾಗುತ್ತೆ. ಓಕೆನಾ, ಆ ಕವರ್ ಸಮೇತ ನಮ್ಮ ಹತ್ರ ಸಿಗುತ್ತೆ. ಆಲ್ಮೋಸ್ಟ್ ಆಗಿ ಏನ್ ಬೇಕು A to Z ಸಿಗುತ್ತೆ. ಮತ್ತೆ ಟಿಶ್ಯೂ ಪೇಪರ್ ಇದು ತುಂಬಾ ಯೂಸ್ ಆಗಬೇಕಲ್ಲ, ಮತ್ತೆ ಅದಾಗಿ ಆಗುತ್ತೆ. ಅದು ಸಮೇತ ನಮ್ಮ ಹತ್ರ ಸಿಗುತ್ತೆ. ಓಕೆನಾ, ಮತ್ತೆ ಇದು ಕ್ಲಾತ್ ಕವರ್, ಇದು ಮ್ಯಾಚ್ ಶೀಟ್, ಇದು ಕಸ್ಟಮರ್ಸ್ ಡೆಕೋರೇಷನ್ ಐಟಮ್ ಗೆ ಇದೊಂಥರ ಸೂಪರ್ ಐಟಮ್. ಇದು ಮೇನ್ ಸೂಪರ್ ಕೊಡ್ತದೆ ವರ್ಕ್ ಮಾಡ್ಕೊಂಡಿದ್ರೆ. ಮತ್ತೆ ಡಿಸೈನ್ ಮತ್ತೆ ಸೂಪರ್ ಬರುತ್ತೆ. ಮತ್ತೆ ಎಕ್ಸಾಮ್ ಪೇಪರ್ಸ್ ಆಫೀಸಿಗೆ ಎಕ್ಸಾಮ್ ಪೇಪರ್ಸ್ ಪ್ರಿಂಟ್ ಮಾಡಿ ಕೊಡಿಸ್ತೀರಾ ಅಣ್ಣ? ಬೇಕಾದಂತ ಈಗ ಪ್ರಿಂಟ್ ಬೇಕಾದ್ರೆ ಪ್ರಿಂಟ್ ಮಾಡಿಸ್ಕೊಡ್ತೀವಿ, ಕಟಿಂಗ್ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಯಾವ ತರ ಫೆಸಿಲಿಟಿ ಬೇಕು ಆ ತರ ನಾವು ಕೊಡ್ತೀವಿ. ಓಕೆನಾ, ಎಲ್ಲ ಅವೈಲಬಲ್ ಇದೆ. ಮತ್ತೆ ಬಫ್ ಬುಕ್ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಡೈಲಿ ಯೂಸಿಗೆ ಡೈಲಿ ಒಬ್ಬೊಬ್ರಿಗೆ ಒಂದು ನೋಟ್ಸ್ ಇಡ್ಬೇಕಾ. ಈಗ ಇಂತ ಐಟಮ್ ತಗೊಂಡ್ರೆ ಲಾಂಗ್ 200 ಪೇಜ್ ಐಟಮ್ ತಗೊಂಡ್ರಿ, ಇದರಲ್ಲಿ ಬಫ್ ಅವರಿಗೆ ತುಂಬಾ ವೇಸ್ಟ್ ಐಟಮ್ ಬೇಕು. ಇದು 45 ರೂಪಾಯಿ ಇಡ್ಬೋದು. ನೋಟ್ಸ್ ಇಡು, ಒಂದೊಂದಿಬ್ರಿಗೆ ಅದು ಗೊತ್ತಿರಲ್ಲ. ಇದು ಒಂದೊಂದಿಬ್ರಿಗೆ ಇದು 45 ರೂಪಾಯಿ. ಅದೇ ಸಮೇತ 200 ಪೇಜ್ ಸಿಗುತ್ತೆ ಅವರಿಗೆ 25 rupees ಅಲ್ಲಿ. ಬಫ್ ಬುಕ್ ಅವ್ರಿಗೆ 15 rupees ಸೇವ್ ಆಗುತ್ತೆ. ಆ ತರ ನೀಡಲ್ಸ್. ಮತ್ತೆ ಫ್ರಿಡ್ಜ್ ಪ್ಯಾಕ್ ಮಾಡಕ್ಕಾಗ್ಲಿ, ಈಗ ಏನಾದ್ರು ಫರ್ನಿಚರ್ ಪ್ಯಾಕ್ ಮಾಡಕ್ಕಾಗ್ಲಿ, ಡೆಕೋರೇಷನ್ ಆಗ್ಲಿ, ಏನಾದ್ರು ಪ್ಯಾಕ್ ಮಾಡಕ್ಕಾಗಲಿ ನಮ್ಮ ಹತ್ರ ಈ ತರ ಸ್ಟ್ರೆಚ್ ಫಿಲ್ಮ್ ಅಂತಾರೆ ಇದಕ್ಕೆ. ಮತ್ತೆ ಇನ್ನೊಂದು ಹೆಸರು ಅಂತಾರೆ ಫುಡ್ ಪ್ಯಾಕಿಂಗ್ ರೋಲ್, ಅದು ಸಮೇತ ಸಿಗುತ್ತೆ. ಆಲ್ಮೋಸ್ಟ್ ಇದರಲ್ಲಿ ಸಣ್ಣ ಸೈಜ್ ಅಲ್ಲಿ ದೊಡ್ಡ ಸೈಜ್ ಅಲ್ಲಿ A to Z ಸಿಗುತ್ತೆ ನಿಮಗೆ. ಇದರಲ್ಲಿ ಫ್ರೂಟ್ ಸಮೇತ ಸಿಗುತ್ತೆ, ಬಿಗ್ ಸಮೇತ ಸಿಗುತ್ತೆ. ಆಯ್ತಾ? ಸಾಕು. ಇದು KG ಕಾರ್ಬೋದು ವರ್ಕ್ ಮಾಡೋ ಸಲ ಡ್ರಾಯಿಂಗ್ ಶೀಟ್ ಹಿಂಗೆ ಹಚ್ತಾರೆ. ಅದನ್ನ ಇದು ಡ್ರಾಯಿಂಗ್ ಶೀಟ್ ಏನಂತ ತೆಲ್ಲ ಆಗುತ್ತೆ. ಇದು ಹಿಂಗೆ ಹಚ್ಚಿದ್ರೆ ಇದು ತಿಕ್ಕ ಆಗುತ್ತೆ. ಅವಾಗ ಕಟ್ ಮಾಡಿ ಅವ್ರು ನಿಂದಿಸ್ಬೋದು. ವರ್ಕ್ ಸಮೇತ ಸೂಪರ್ ಆಗುತ್ತೆ. ಮಂಜು ಅಂತ ಹೇಳಿ ನಾ ಈ ಶಾಪ್ ಅಲ್ಲಿ 10 years ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಸ್ಟಾರ್ಟಿಂಗ್ ಬಂದ ಸಮೇತ ಏನು ಗೊತ್ತಿರ್ಲಿಲ್ಲ. ಇಲ್ಲಿ ನಾ ಇಲ್ಲಿ ಬಂದ A to Z ಕಲ್ತಿದ್ದೀನಿ. ಮೈಕ್ ಪ್ರಾಬ್ಲಮ್ ಇಂದ ವಾಯ್ಸ್ ಮ್ಯೂಟ್ ಆಗಿದೆ, ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ನಮ್ಮ ಅಣ್ಣ ಅವ್ರ ಶಾಪ್ ಅಲ್ಲಿ ಏನೇನ್ ಸಿಗತ್ತೆ, ಏನೋ ಎತ್ತ ಅಂತೆಲ್ಲ ನೋಡಿದ್ರಿ. ಇನ್ನೇನಿದ್ರು ಬಾಕಿ ಇರೋದಂದ್ರೆ ನೀವು ಬಂದು ವಿಸಿಟ್ ಮಾಡಿ ಇಲ್ಲಿ ಪರ್ಚೇಸ್ ಮಾಡೋದೊಂದೇ ಬಾಕಿ ಇರೋದು. ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಬಾಂಬೆ ಸ್ಟೇಷನರಿ ಅಂತ ವಿಡಿಯೋಸ್ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.